ಹಿರಿಯೂರು ಬಸ್ ದುರಂತದ ನಂತರ ಖಾಸಗಿ ಬಸ್ನವರು ಕೆಲವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಕಾಣುತ್ತೆ. ಅಕ್ರಮವಾಗಿ ಗೂಡ್ಸ್ ಗಳನ್ನ ಹಾಕೋದು, ಜನರಿಗೆ ತೊಂದರೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಮೇಲೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗೂಡ್ಸ್ ಗಳನ್ನ ಸಾಗಿಸಲಾಗ್ತಾ ಇದ್ದ ವಿಚಾರ ಗೊತ್ತಾಗಿ ಬಸ್ ಅನ್ನ ಸೀಸ್ ಮಾಡುವಂತಹ ಕೆಲಸ ಆರ್ಟಿಒ ಅಧಿಕಾರಿಗಳಿಂದ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇತ್ತೀಚೆಗೆ ಏನು ಚಿತ್ರದುರ್ಗದಲ್ಲಿ ನಡೆದಂತಹ ಬಸ್ ದುರಂತದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ತದನಂತರ ಏನು ಎಸಿ ಬಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಲಗ್ಗೇಜ್ಗಳನ್ನ ಅಂದ್ರೆ ಪ್ಯಾಸೆಂಜರ್ ಲಗ್ಗೇಜ್ಗಳನ್ನ ಬಿಟ್ಟು ಯಾವುದೇ ಲಗ್ಗೇಜ್ಗಳನ್ನ ಸಾಗಾಣಿಕೆ ಮಾಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಆರ್ಟಿಒ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಆದ್ರೂ ಸೂಚನೆಯನ್ನ ನಿಯಮ ಮೀರಿ ಏನು ಆ ಒಂದು ಲಗ್ಗೇಜ್ಗಳನ್ನ ಬೇರೆ ಬೇರೆ ಬಟ್ಟೆ, ಆಯಿಲ್ ಲಗ್ಗೇಜ್ಗಳನ್ನ ಏನು ಸಾಗಾಣಿಕೆ ಮಾಡ್ತಾ ಇತ್ತು. ಜೊತೆಗೆ ಅಂತ ಬಸ್ಗಳನ್ನ ಈಗ ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈಗ 2 ಬಸ್ಗಳನ್ನ ವಶಪಡಿಸಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ನಾರ್ಮಲ್ ಬಸ್ ಅಲ್ಲೂ ಕೂಡ ಮೇಲೆ ಒಂದು ಲಗ್ಗೇಜ್ಗಳನ್ನ ಅಂದ್ರೆ ಪ್ಯಾಸೆಂಜರ್ ಲಗ್ಗೇಜ್ಗಳನ್ನ ಹೊರತುಪಡಿಸಿ ಬೇರೆ ಲಗ್ಗೇಜ್ಗಳನ್ನ ಕೂಡ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಜೊತೆಗೆ ಒಂದು ಎಸಿ ಬಸ್ ಅಂದ್ರೆ ಒಂದು ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಎಸಿ ಒಂದು ಬಸ್ ಅನ್ನ ಕೂಡ ಈಗ ದೇವನಹಳ್ಳಿ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಸುಧೀಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಈಗ ಒಂದು ವಶಪಡಿಸಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ಕಡೆ ಇಲ್ಲಿ ನಾವು ನೋಡಬಹುದು, ಈಗಾಗಲೇ ಈ ಒಂದು ಬಸ್ಸಿನಲ್ಲಿ ಸಂಪೂರ್ಣವಾಗಿ ಪ್ಯಾಸೆಂಜರ್ ಲಗ್ಗೇಜ್ಗಳನ್ನ ಒಯ್ಯಬೇಕಾಗಿತ್ತು. ಆದ್ರೆ ಲಗ್ಗೇಜ್ಗಳನ್ನ ಬಿಟ್ಟು ಬೇರೆ ಬೇರೆ ಅಂದ್ರೆ ಬಟ್ಟೆ ಇರಬಹುದು, ಜೊತೆಗೆ ಆಯಿಲ್ ಐಟಮ್ ಇರಬಹುದು, ಜೊತೆಗೆ ಏನು ಪೇಂಟ್ ಐಟಮ್ಗಳನ್ನ ಸಾಗಾಣಿಕೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಎಸಿ ಬಸ್ಸು ಹೈದರಾಬಾದ್ ಇಂದ ಬೆಂಗಳೂರಿಗೆ ಬರ್ತಾ ಇತ್ತು. ಜೊತೆಗೆ ಬೇರೆ ಬೇರೆ ಲಗ್ಗೇಜ್ಗಳನ್ನ ಕೂಡ ನಾವು ನೋಡಬಹುದು ಯಾವ ರೀತಿ ತುಂಬಿದ್ದಾರೆ ಅಂತೇಳಿ. ಒಂದು ಕೂಡ ಪ್ಯಾಸೆಂಜರ್ ಬಳಸ್ತಕ್ಕಂಥ ಲಗ್ಗೇಜ್ ಕೂಡ ಇದರಲ್ಲಿಲ್ಲ. ಎಲ್ಲಾ ಕೂಡ ಬಟ್ಟೆ ಹಾಗೇನೆ ಪೇಂಟ್ ಐಟಮ್ ಕೂಡ ಇರುವಂತದ್ದು. ಇದನ್ನ ಕಂಡಂತಹ ಆರ್ಟಿಒ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿರುವಂತದ್ದು. ಹೀಗಾಗಿ ಈ ಒಂದು ಬಸ್ ಅನ್ನ ಈಗಾಗಲೇ ವಶಪಡಿಸಿಕೊಂಡು ಈಗ ಆರ್ಟಿಒ ಅಧಿಕಾರಿಗಳ ಕಚೇರಿ ಬಳಿ ಹಾಕೊಂಡಿದ್ದಾರೆ. ಇನ್ನು ನಮ್ಮ ಜೊತೆ ಮಾತಾಡ್ಲಿಕ್ಕೆ ದೇವನಹಳ್ಳಿ ಆರ್ಟಿಒ ಸುಧೀಂದ್ರ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಇದು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇತ್ತು? ಯಾವ ರೀತಿ ಇವರು ಲಗ್ಗೇಜ್ ಅನ್ನ ಸಾಗಿಸ್ತಾ ಇದ್ದಾರೆ? ಜೊತೆಗೆ ಹಿಂದೆ ಕೂಡ ಚಿತ್ರದುರ್ಗ ಬಸ್ ದುರಂತ ಆದ್ಮೇಲೂ ಕೂಡ ಬಸ್ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಈ ರೀತಿಯಾಗಿ ಹೆಂಗ್ ಸಾಗಾಣಿಕೆ ಮಾಡ್ತಾ ಇದ್ರು? ಈ ಒಂದು ಬಸ್ಸು ಹೈದರಾಬಾದ್ ಇಂದ ಬೆಂಗಳೂರಿಗೆ ಸಾಗಿಸ್ತಿತ್ತು. ಏನು ಆಲ್ ಇಂಡಿಯಾ ಟೂರಿಸ್ಟ್ ಪ್ರೈವೇಟ್ ಬಸ್ ಅಂತ ಹೇಳಿದೆ, ಇದಕ್ಕೆ ಕೇವಲ ಅವರು ಟೂರಿಸ್ಟ್ಗಳನ್ನ ಮಾತ್ರ ಕ್ಯಾರಿ ಮಾಡಬೇಕು. ಆದ್ರೆ ಈ ಬಸ್ ಏನಾಗಿದೆ, ಪ್ಯಾಸೆಂಜರ್ನ ಕ್ಯಾರಿ ಮಾಡೋದಲ್ಲದೆ ಪ್ಯಾಸೆಂಜರ್ ಜೊತೆಗೆ ಪ್ಯಾಸೆಂಜರ್ ಸಂಬಂಧವಿಲ್ಲದಂತಹ ಲಗೇಜು ಇವರು ಒಂದು ಬಸ್ ಅನ್ನ ಗೂಡ್ಸ್ ವೆಹಿಕಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ಯಾವುದೇ ಕಾರಣಕ್ಕೂ ಮಾಡಬಾರದು. ಇತ್ತೀಚೆಗೆ ನಮ್ಮ ಹಿರಿಯೂರಲ್ಲಿ ಒಂದು ಬಸ್ ಅಪಘಾತ ಆಗಿ ಸಜೀವ ದಹನ ಆಯಿತು, ಕರ್ನೂಲ್ ಆಯಿತು. ಸಾಕಷ್ಟು ಕಡೆ ಈ ತರ ಆಗಿದ್ದ ಸಂದರ್ಭದಲ್ಲಿ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಸರ್ವೇ ಸಾಮಾನ್ಯರು, ಅಧಿಕಾರಿಗಳು ಎಲ್ಲರೂ ಸಹ ನೋವಿನ ಸಂಗತಿ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರದು, ಇವ್ರು ಎಚ್ಚೆತ್ಕೋಬೇಕು ಅಂತ ಸಾಕಷ್ಟು ಸರ್ ನಾವು ಮನವರಿಕೆ ಕೊಡ್ತಾ ಇದ್ದೀವಿ, ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀವಿ. ಆದ್ರೂ ಸಹ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಆದ್ರಿಂದ ನಾವೇ ಇವತ್ತು ಖುದ್ದಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿಬಿಟ್ಟು ಈ ಒಂದು ಜಿಪಿ ಅನ್ನತಕ್ಕಂಥ ಬಸ್ ಅನ್ನು ಸೀಸ್ ಮಾಡಿ, ತಾವು ಈಗ ದೃಷ್ಟಿಯಲ್ಲಿ ನೋಡ್ತಿರಬಹುದು ಸಾಕಷ್ಟು ಲಗೇಜ್ ನ ಕ್ಯಾರಿ ಮಾಡ್ತಿದ್ದಾರೆ. ಈ ಒಂದು ಲಗೇಜ್ ಹಾಕೊಂಡಿರೋದಕ್ಕೆ ನಾವೀಗ ಮುಂದಿನ ಕ್ರಮ ತಗೋತೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್. ಹಿರಿಯೂರು ಬಸ್ ದುರಂತದ ನಂತರ ಖಾಸಗಿ ಬಸ್ನವರು ಕೆಲವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಕಾಣುತ್ತೆ. ಅಕ್ರಮವಾಗಿ ಗೂಡ್ಸ್ ಗಳನ್ನ ಹಾಕೋದು, ಜನರಿಗೆ ತೊಂದರೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಮೇಲೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗೂಡ್ಸ್ ಗಳನ್ನ ಸಾಗಿಸಲಾಗ್ತಾ ಇದ್ದ ವಿಚಾರ ಗೊತ್ತಾಗಿ ಬಸ್ ಅನ್ನ ಸೀಸ್ ಮಾಡುವಂತಹ ಕೆಲಸ ಆರ್ಟಿಒ ಅಧಿಕಾರಿಗಳಿಂದ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇತ್ತೀಚೆಗೆ ಏನು ಚಿತ್ರದುರ್ಗದಲ್ಲಿ ನಡೆದಂತಹ ಬಸ್ ದುರಂತದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ತದನಂತರ ಏನು ಎಸಿ ಬಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಲಗ್ಗೇಜ್ಗಳನ್ನ ಅಂದ್ರೆ ಪ್ಯಾಸೆಂಜರ್ ಲಗ್ಗೇಜ್ಗಳನ್ನ ಬಿಟ್ಟು ಯಾವುದೇ ಲಗ್ಗೇಜ್ಗಳನ್ನ ಸಾಗಾಣಿಕೆ ಮಾಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಆರ್ಟಿಒ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಆದ್ರೂ ಸೂಚನೆಯನ್ನ ನಿಯಮ ಮೀರಿ ಏನು ಒಂದು ಲಗ್ಗೇಜ್ಗಳನ್ನ ಬೇರೆ ಬೇರೆ ಬಟ್ಟೆ, ಆಯಿಲ್ ಲಗ್ಗೇಜ್ಗಳನ್ನ ಏನು ಸಾಗಾಣಿಕೆ ಮಾಡ್ತಾ ಇತ್ತು. ಜೊತೆಗೆ ಅಂತ ಬಸ್ಗಳನ್ನ ಈಗ ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈಗ 2 ಬಸ್ಗಳನ್ನ ವಶಪಡಿಸಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ನಾರ್ಮಲ್ ಬಸ್ ಅಲ್ಲೂ ಕೂಡ ಮೇಲೆ ಒಂದು ಲಗ್ಗೇಜ್ಗಳನ್ನ ಅಂದ್ರೆ ಪ್ಯಾಸೆಂಜರ್ ಲಗ್ಗೇಜ್ಗಳನ್ನ ಹೊರತುಪಡಿಸಿ ಬೇರೆ ಲಗ್ಗೇಜ್ಗಳನ್ನ ಕೂಡ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಜೊತೆಗೆ ಒಂದು ಎಸಿ ಬಸ್ ಅಂದ್ರೆ ಒಂದು ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಎಸಿ ಒಂದು ಬಸ್ ಅನ್ನ ಕೂಡ ಈಗ ದೇವನಹಳ್ಳಿ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಸುಧೀಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಈಗ
ಒಂದು ವಶಪಡಿಸಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ಕಡೆ ಇಲ್ಲಿ ನಾವು ನೋಡಬಹುದು ಈಗಾಗಲೇ ಈ ಒಂದು ಬಸ್ಸಿನಲ್ಲಿ ಸಂಪೂರ್ಣವಾಗಿ ಪ್ಯಾಸೆಂಜರ್ ಲಗೇಜ್ಗಳನ್ನ ಒಯ್ಯಬೇಕಾಗಿತ್ತು. ಆದ್ರೆ ಲಗೇಜ್ಗಳನ್ನ ಬಿಟ್ಟು ಬೇರೆ ಬೇರೆ ಅಂದ್ರೆ ಬಟ್ಟೆ ಇರಬಹುದು, ಜೊತೆಗೆ ಆಯಿಲ್ ಐಟಮ್ ಇರಬಹುದು, ಜೊತೆಗೆ ಏನು ಪೇಂಟ್ ಐಟಮ್ಗಳನ್ನ ಸಾಗಾಣಿಕೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಎಸಿ ಬಸ್ಸು ಹೈದರಾಬಾದ್ ಇಂದ ಬೆಂಗಳೂರಿಗೆ ಬರ್ತಾ ಇತ್ತು. ಜೊತೆಗೆ ಬೇರೆ ಬೇರೆ ಲಗೇಜ್ಗಳನ್ನ ಕೂಡ ನಾವು ನೋಡಬಹುದು ಯಾವ ರೀತಿ ತುಂಬಿದ್ದಾರೆ ಅಂತೇಳಿ. ಒಂದು ಕೂಡ ಪ್ಯಾಸೆಂಜರ್ ಬಳಸ್ತಕ್ಕಂಥ ಲಗೇಜ್ ಕೂಡ ಇದರಲ್ಲಿಲ್ಲ. ಎಲ್ಲಾ ಕೂಡ ಬಟ್ಟೆ ಹಾಗೇನೆ ಪೇಂಟ್ ಐಟಮ್ ಕೂಡ ಇರುವಂತದ್ದು. ಇದನ್ನ ಕಂಡಂತಹ ಆರ್ಟಿಒ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿರುವಂತದ್ದು. ಹೀಗಾಗಿ ಈ ಒಂದು ಬಸ್ ಅನ್ನ ಈಗಾಗಲೇ ವಶಪಡಿಸಿಕೊಂಡು ಈಗ ಆರ್ಟಿಒ ಅಧಿಕಾರಿಗಳ ಕಚೇರಿ ಬಳಿ ಹಾಕೊಂಡಿದ್ದಾರೆ. ಇನ್ನು ನಮ್ಮ ಜೊತೆ ಮಾತಾಡ್ಲಿಕ್ಕೆ ದೇವನಹಳ್ಳಿ ಆರ್ಟಿಒ ಸುಧೀಂದ್ರ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಇದು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇತ್ತು, ಯಾವ ರೀತಿ ಇವರು ಲಗೇಜ್ ಅನ್ನ ಸಾಗಿಸ್ತಾ ಇದ್ದಾರೆ, ಜೊತೆಗೆ ಹಿಂದೆ ಕೂಡ ಚಿತ್ರದುರ್ಗ ಬಸ್ ದುರಂತ ಆದ್ಮೇಲೂ ಕೂಡ ಬಸ್ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಈ ರೀತಿಯಾಗಿ ಹೆಂಗ್ ಸಾಗಾಣಿಕೆ ಮಾಡ್ತಾ ಇದ್ರು? ಈ ಒಂದು ಬಸ್ಸು ಹೈದರಾಬಾದ್ ಇಂದ ಬೆಂಗಳೂರಿಗೆ ಸಾಗಿಸ್ತಿತ್ತು. ಏನು ಆಲ್ ಇಂಡಿಯಾ ಟೂರಿಸ್ಟ್ ಪ್ರೈವೇಟ್ ಬಸ್ ಅಂತ ಹೇಳಿದೆ, ಇದಕ್ಕೆ ಕೇವಲ ಅವರು ಟೂರಿಸ್ಟ್ಗಳನ್ನ ಮಾತ್ರ ಕ್ಯಾರಿ ಮಾಡಬೇಕು. ಆದ್ರೆ ಈ ಬಸ್ ಏನಾಗಿದೆ, ಪ್ಯಾಸೆಂಜರ್ನ ಕ್ಯಾರಿ ಮಾಡೋದಲ್ಲದೆ ಪ್ಯಾಸೆಂಜರ್ ಜೊತೆಗೆ ಪ್ಯಾಸೆಂಜರ್ ಸಂಬಂಧವಿಲ್ಲದಂತಹ ಲಗೇಜು ಇವರು ಒಂದು ಬಸ್ ಅನ್ನ ಗೂಡ್ಸ್ ವೆಹಿಕಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ಯಾವುದೇ ಕಾರಣಕ್ಕೂ ಮಾಡಬಾರದು. ಇತ್ತೀಚೆಗೆ ನಮ್ಮ ಹಿರಿಯೂರಲ್ಲಿ ಒಂದು ಬಸ್ ಅಪಘಾತ ಆಗಿ ಸಜೀವ ದಹನ ಆಯಿತು, ಕರ್ನೂಲ್ ಆಯಿತು. ಸಾಕಷ್ಟು ಕಡೆ ಈ ತರ ಆಗಿದ್ದ ಸಂದರ್ಭದಲ್ಲಿ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಸರ್ವೇ ಸಾಮಾನ್ಯರು, ಅಧಿಕಾರಿಗಳು ಎಲ್ಲರೂ ಸಹ ನೋವಿನ ಸಂಗತಿ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರದು, ಇವ್ರು ಎಚ್ಚೆತ್ಕೋಬೇಕು ಅಂತ ಸಾಕಷ್ಟು ಸರ್ ನಾವು ಮನವರಿಕೆ ಕೊಡ್ತಾ ಇದ್ದೀವಿ, ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀವಿ. ಆದ್ರೂ ಸಹ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಆದ್ರಿಂದ ನಾವೇ ಇವತ್ತು ಖುದ್ದಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿಬಿಟ್ಟು ಈ ಒಂದು ಜಿಪಿ ಅನ್ನತಕ್ಕಂಥ ಬಸ್ ಅನ್ನು ಸೀಜ್ ಮಾಡಿ, ತಾವೀಗ ದೃಷ್ಟಿಯಲ್ಲಿ ನೋಡ್ತಿರಬಹುದು ಸಾಕಷ್ಟು ಲಗೇಜ್ ನ ಕ್ಯಾರಿ ಮಾಡ್ತಿದ್ದಾರೆ. ಈ ಒಂದು ಲಗೇಜ್ ಹಾಕೊಂಡಿರೋದಕ್ಕೆ ನಾವೀಗ ಮುಂದಿನ ಕ್ರಮ ತಗೋತೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್. ಬೆಂಗಳೂರು ಬಸ್ ದುರಂತದ ನಂತರ ಖಾಸಗಿ ಬಸ್ನವರು ಕೆಲವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಕಾಣುತ್ತೆ. ಅಕ್ರಮವಾಗಿ ಗೂಡ್ಸ್ ಗಳನ್ನ ಹಾಕೋದು, ಜನರಿಗೆ ತೊಂದರೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಮೇಲೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗೂಡ್ಸ್ ಗಳನ್ನ ಸಾಗಿಸಲಾಗ್ತಾ ಇದ್ದ ವಿಚಾರ ಗೊತ್ತಾಗಿ ಬಸ್ ಅನ್ನ ಸೀಸ್ ಮಾಡುವಂತಹ ಕೆಲಸ ಆರ್ಟಿಒ ಅಧಿಕಾರಿಗಳಿಂದ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇತ್ತೀಚೆಗೆ ಏನು ಚಿತ್ರದುರ್ಗದಲ್ಲಿ ನಡೆದಂತಹ ಬಸ್ ದುರಂತದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ತದನಂತರ ಏನು ಎಸಿ ಬಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಲಗೇಜ್ಗಳನ್ನ ಅಂದ್ರೆ ಪ್ಯಾಸೆಂಜರ್ ಲಗೇಜ್ಗಳನ್ನ ಬಿಟ್ಟು ಯಾವುದೇ ಲಗೇಜ್ಗಳನ್ನ ಸಾಗಾಣಿಕೆ ಮಾಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಆರ್ಟಿಒ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಆದ್ರೂ ಸೂಚನೆಯನ್ನ ನಿಯಮ ಮೀರಿ ಏನು ಆ ಒಂದು ಲಗೇಜ್ಗಳನ್ನ ಬೇರೆ ಬೇರೆ ಬಟ್ಟೆ, ಆಯಿಲ್ ಲಗೇಜ್ಗಳನ್ನ ಏನು ಸಾಗಾಣಿಕೆ ಮಾಡ್ತಾ ಇತ್ತು. ಜೊತೆಗೆ ಅಂತ ಬಸ್ಗಳನ್ನ ಈಗ ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈಗ 2 ಬಸ್ಗಳನ್ನ ವಶಪಡಿಸಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ನಾರ್ಮಲ್ ಬಸ್ ಅಲ್ಲೂ ಕೂಡ ಮೇಲೆ ಒಂದು ಲಗೇಜ್ಗಳನ್ನ ಅಂದ್ರೆ ಪ್ಯಾಸೆಂಜರ್ ಲಗೇಜ್ಗಳನ್ನ ಹೊರತುಪಡಿಸಿ ಬೇರೆ ಲಗೇಜ್ಗಳನ್ನ ಕೂಡ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಜೊತೆಗೆ ಒಂದು ಎಸಿ ಬಸ್ ಅಂದ್ರೆ ಒಂದು ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಎಸಿ ಒಂದು ಬಸ್ ಅನ್ನ ಕೂಡ ಈಗ ದೇವನಹಳ್ಳಿ ಆರ್ಟಿಒ ಅಧಿಕಾರಿ ಆಗಿರ್ತಕ್ಕಂಥ ಸುಧೀಂದ್ರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಈಗ ಒಂದು ವಶಪಡಿಸಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ಕಡೆ ಇಲ್ಲಿ ನಾವು ನೋಡಬಹುದು ಈಗಾಗಲೇ ಈ ಒಂದು ಬಸ್ಸಿನಲ್ಲಿ ಸಂಪೂರ್ಣವಾಗಿ ಪ್ಯಾಸೆಂಜರ್ ಲಗೇಜ್ಗಳನ್ನ ಒಯ್ಯಬೇಕಾಗಿತ್ತು. ಆದ್ರೆ ಲಗೇಜ್ಗಳನ್ನ ಬಿಟ್ಟು ಬೇರೆ ಬೇರೆ ಅಂದ್ರೆ ಬಟ್ಟೆ ಇರಬಹುದು, ಜೊತೆಗೆ ಆಯಿಲ್ ಐಟಮ್ ಇರಬಹುದು, ಜೊತೆಗೆ ಏನು ಪೇಂಟ್ ಐಟಮ್ಗಳನ್ನ ಸಾಗಾಣಿಕೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಎಸಿ ಬಸ್ಸು ಹೈದರಾಬಾದ್ ಇಂದ ಬೆಂಗಳೂರಿಗೆ ಬರ್ತಾ ಇತ್ತು. ಜೊತೆಗೆ ಬೇರೆ ಬೇರೆ ಲಗೇಜ್ಗಳನ್ನ ಕೂಡ ನಾವು ನೋಡಬಹುದು ಯಾವ ರೀತಿ ತುಂಬಿದ್ದಾರೆ ಅಂತೇಳಿ. ಒಂದು ಕೂಡ ಪ್ಯಾಸೆಂಜರ್ ಬಳಸ್ತಕ್ಕಂಥ ಲಗೇಜ್ ಕೂಡ ಇದರಲ್ಲಿಲ್ಲ. ಎಲ್ಲಾ ಕೂಡ ಬಟ್ಟೆ ಹಾಗೇನೆ ಪೇಂಟ್ ಐಟಮ್ ಕೂಡ ಇರುವಂತದ್ದು. ಇದನ್ನ ಕಂಡಂತಹ ಆರ್ಟಿಒ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿರುವಂತದ್ದು. ಹೀಗಾಗಿ ಈ ಒಂದು ಬಸ್ ಅನ್ನ ಈಗಾಗಲೇ ವಶಪಡಿಸಿಕೊಂಡು ಈಗ ಆರ್ಟಿಒ ಅಧಿಕಾರಿಗಳ ಕಚೇರಿ ಬಳಿ ಹಾಕೊಂಡಿದ್ದಾರೆ. ಇನ್ನು ನಮ್ಮ ಜೊತೆ ಮಾತಾಡ್ಲಿಕ್ಕೆ ದೇವನಹಳ್ಳಿ ಆರ್ಟಿಒ ಸುಧೀಂದ್ರ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಇದು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾ ಇತ್ತು, ಯಾವ ರೀತಿ ಇವರು ಲಗೇಜ್ ಅನ್ನ ಸಾಗಿಸ್ತಾ ಇದ್ದಾರೆ, ಜೊತೆಗೆ ಹಿಂದೆ ಕೂಡ ಚಿತ್ರದುರ್ಗ ಬಸ್ ದುರಂತ ಆದ್ಮೇಲೂ ಕೂಡ ಬಸ್ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಈ ರೀತಿಯಾಗಿ ಹೆಂಗ್ ಸಾಗಾಣಿಕೆ ಮಾಡ್ತಾ ಇದ್ರು? ಈ ಒಂದು ಬಸ್ಸು ಹೈದರಾಬಾದ್ ಇಂದ ಬೆಂಗಳೂರಿಗೆ ಸಾಗಿಸ್ತಿತ್ತು. ಏನು ಆಲ್ ಇಂಡಿಯಾ ಟೂರಿಸ್ಟ್ ಪ್ರೈವೇಟ್ ಬಸ್ ಅಂತ ಹೇಳಿದೆ, ಇದಕ್ಕೆ ಕೇವಲ ಅವರು ಟೂರಿಸ್ಟ್ಗಳನ್ನ ಮಾತ್ರ ಕ್ಯಾರಿ ಮಾಡಬೇಕು. ಆದ್ರೆ ಈ ಬಸ್ ಏನಾಗಿದೆ, ಪ್ಯಾಸೆಂಜರ್ನ ಕ್ಯಾರಿ ಮಾಡೋದಲ್ಲದೆ ಪ್ಯಾಸೆಂಜರ್ ಜೊತೆಗೆ ಪ್ಯಾಸೆಂಜರ್ ಸಂಬಂಧವಿಲ್ಲದಂತಹ ಲಗೇಜು ಇವರು ಒಂದು ಬಸ್ ಅನ್ನ
ಗೂಡ್ಸ್ ವೆಹಿಕಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ಯಾವುದೇ ಕಾರಣಕ್ಕೂ ಮಾಡಬಾರದು. ಇತ್ತೀಚೆಗೆ ನಮ್ಮ ಹಿರಿಯೂರಲ್ಲಿ ಒಂದು ಬಸ್ ಅಪಘಾತ ಆಗಿ ಸಜೀವ ದಹನ ಆಯಿತು, ಕರ್ನೂಲ್ ಆಯಿತು, ಸಾಕಷ್ಟು ಕಡೆ ಈ ತರ ಆಗಿದ್ದ ಸಂದರ್ಭದಲ್ಲಿ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಸರ್ವೇ ಸಾಮಾನ್ಯರು, ಅಧಿಕಾರಿಗಳು ಎಲ್ಲರೂ ಸಹ ನೋವಿನ ಸಂಗತಿ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರದು, ಇವ್ರು ಎಚ್ಚೆತ್ಕೋಬೇಕು ಅಂತ ಸಾಕಷ್ಟು ಸರ್ ನಾವು ಮನವರಿಕೆ ಕೊಡ್ತಾ ಇದ್ದೀವಿ, ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೀವಿ. ಆದ್ರೂ ಸಹ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಆದ್ರಿಂದ ನಾವೇ ಇವತ್ತು ಖುದ್ದಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿಬಿಟ್ಟು ಈ ಒಂದು ಜಿಪಿ ಅನ್ನತಕ್ಕಂಥ ಬಸ್ ಅನ್ನು ಸೀಜ್ ಮಾಡಿ, ತಾವೀಗ ದೃಷ್ಟಿಯಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಲಗೇಜ್ ನ ಕ್ಯಾರಿ ಮಾಡ್ತಿದ್ದಾರೆ. ಈ ಒಂದು ಲಗೇಜ್ ಹಾಕೊಂಡಿರೋದಕ್ಕೆ ನಾವೀಗ ಮುಂದಿನ ಕ್ರಮ ತಗೋತೀವಿ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್.